ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಾ ಇದ್ದಂಥವ್ರು ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಏನಂತ ಮಾಹಿತಿನ ಕೇಳ್ತಾ ಇದ್ರಿ ಅಂತಂದರೆ, ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ನಮಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಕ್ಲಿಯರಾಗಿ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣ ಏನಿದೆ, ಪಿಂಚಣಿ ಹಣ ಯಾವಾಗ ಬರುತ್ತೆ ಮತ್ತು ಯಾರ್ದೆಲ್ಲ ಬರೋದಿಲ್ಲ ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಪಿಂಚಣಿ ಹಣನ ಕೂಡ ಸ್ಟಾಪ್ ಆಗಿತ್ತು ಅಂತಂದರೆ ಏನು ಮಾಡಬೇಕು, ಎಲ್ಲಿ ಹೋಗಿ ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಪಿಂಚಣಿ ಹಣ ಹೆಚ್ಚಳದ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಕೆಲವೊಂದಿಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ, ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ನಾನು ಭಾಳಷ್ಟು ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ, ಆದರೂ ಕೂಡ ಈ ವಿಡಿಯೋದಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪಿಂಚಣಿ ಯಾರೆಲ್ಲ ಒಂದು ಪಿಂಚಣಿದಾರರಿದ್ದರೆ, ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ದಂಥವರಿಗೆ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವಿಡಿಯೋಗಳು ಮಾಹಿತಿಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಒಂದು ಕಮೆಂಟ್ಗಳನ್ನು ಮಾಡಿದ್ರಿ, ಅದರಲ್ಲಿ ಮುಖ್ಯವಾಗಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಕಮೆಂಟ್ ಮಾಡಿದ್ರಿ. ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈಗಾಗಲೇ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣ ಬರಬೇಕಾಗಿತ್ತು. ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಯಾರಿಗೆಲ್ಲ ಬರೋದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರಿಗೆಲ್ಲ ಬರೋದಿಲ್ಲ ಅಂತಂದರೆ, ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಪಡಿತಾ ಇದ್ದಂಥವರಿಗೂ ಕೂಡ ಯಾರಿಗೆಲ್ಲ ಅಕ್ಟೋಬರ್ ತಿಂಗಳ ಪಿಂಚಣಿನ ಬರೋದಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಬರೋದಿಲ್ಲ ಅಂತಂದರೆ, ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಒಂದು ಪಿಂಚಣಿದಾರರ ಪಿಂಚಣಿಗಳನ್ನು ಪರಿಷ್ಕರಣೆ ನಡೀತಾ ಇದೆ. ವೀಕ್ಷಕರೇ, ಪರಿಷ್ಕರಣೆ ನಡೀತಾ ಇದೆ ಅಂತಂದರೆ, ಯಾರೆಲ್ಲ ಒಂದು ಅನರ್ಹರು ಪಿಂಚಣಿನ ಮಾಡಿಸ್ಕೊಂಡು ಪಿಂಚಣಿನ ಸೌಲಭ್ಯನ ಪಡಿತಾ ಇದ್ದಾರೆ, ಪಿಂಚಣಿ ಹಣನ ಪಡಿತಾ ಇದ್ದಾರೆ, ಅಂಥವರಿಗೆ ಈ ಒಂದು ಯೋಜನೆಯಿಂದ ಹೊರಗಿಡುವ ಕೆಲಸನ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಪರಿಷ್ಕರಣೆ ಈಗಾಗಲೇ ಪ್ರಾರಂಭ ಆಗಿದ್ದು, ಅನೇಕ ಒಂದು ಪಿಂಚಣಿದಾರರ ಪಿಂಚಣಿಗಳನ್ನು ಕೂಡ ರದ್ದು ಮಾಡಿದ್ದಾರೆ ವೀಕ್ಷಕರೇ. ಹೀಗಾಗಿ ರಾಜ್ಯದಲ್ಲಿ ಎಲ್ಲ ಒಂದು ಪಿಂಚಣಿದಾರರ ಎಲ್ಲ ಯೋಜನೆಗಳ ಪಿಂಚಣಿದಾರರಿಗೂ ಕೂಡ ಪಿಂಚಣಿನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ಮಾಡುವ ಕಾರಣಕ್ಕಾಗಿ ಪರಿಷ್ಕರಣೆಯಲ್ಲಿ ಯಾರೆಲ್ಲ ಒಂದು ಅನರ್ಹರು ಎಂಬ ಒಂದು ಅನುಮಾನ ಬರುತ್ತೆ, ಆ ಒಂದು ಅನುಮಾನ ಬಂದಿರತಕ್ಕಂಥ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹೀಗಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ರದ್ದಾಗಿರ್ತವೆ, ಕ್ಯಾನ್ಸಲ್ ಆಗಿರ್ತವೆ, ಅಂಥವರ ಪಿಂಚಣಿಗಳನ್ನು ಈ ಒಂದು ಅಕ್ಟೋಬರ್ ತಿಂಗಳ ಪಿಂಚಣಿನ ಖಂಡಿತವಾಗಿ ಬರುವುದಿಲ್ಲ ವೀಕ್ಷಕರೇ. ಯಾಕೆ ಅಂದರೆ ವೀಕ್ಷಕರೇ, ಅವರು ಅನೇಕ ಒಂದು ಸೌಲಭ್ಯಗಳನ್ನು ಹೊಂದಿರುವಂಥವರಾಗಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಶ್ರೀಮಂತರಾಗಿರ್ಬೋದು, ಉಳುಮೆ ಭೂಮಿ ಅತಿ ಹೆಚ್ಚಾಗಿ ಉಳುಮೆ ಭೂಮಿ ಹೊಂದಿರತಕ್ಕಂಥವರಾಗಿರ್ಬೋದು, ಮತ್ತು GST ಪೇಯರ್ ಅಂದರೆ ಆದಾಯ ತೆರಿಗೆಯನ್ನು ಕಟ್ತಕ್ಕಂಥವ್ರಾಗಿರ್ಬೋದು, ಮತ್ತು ಸರ್ಕಾರಿ ನೌಕರರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಒಂದು ಪಿಂಚಣಿ ಯೋಜನೆಗಳಲ್ಲಿ ಪಿಂಚಣಿ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಈ ಎರಡೂ ಯೋಜನೆಗಳಿಂದ 23 ಲಕ್ಷಕ್ಕೂ ಅಧಿಕ ಒಂದು ಫಲಾನುಭವಿಗಳು ಅನರ್ಹರಿದ್ದಾರೆ ಅಂತ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವಂಥದ್ದು. ಅದರಲ್ಲಿ ಅಂಗವಿಕಲ ಪಿಂಚಣಿನೂ ಕೂಡ ಒಂದು ಸೇರಿಸಿ ಟೋಟಲ್ ಆಗಿ 29 ಲಕ್ಷಕ್ಕೂ ಅಧಿಕ ಒಂದು ಪಿಂಚಣಿದಾರರು ಅನರ್ಹ ಇದ್ದಾರೆ ಅಂತ ಮೂಲಗಳಿಂದ ಮಾಹಿತಿಗಳು ಕೇಳಿ ಬರ್ತಾವೆ ವೀಕ್ಷಕರೇ. ಹೀಗಾಗಿ
ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅನರ್ಹ ಪಿಂಚಣಿದಾರರಿಗೆ ಈ ಒಂದು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣನ ಟೋಟಲ್ ಆಗಿ ಸಿಗುವುದಿಲ್ಲ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಎರಡನೇದಾಗಿ ಅಕ್ಟೋಬರ್ ತಿಂಗಳ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಹೇಳೋದಾದರೆ ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಬೇಕಾಗಿತ್ತು. ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ. ಹೀಗಾಗಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಭಾಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಈಗಾಗಲೇ ಭಾಳಷ್ಟು ಲೇಟ್ ಆಗಿರುವಂಥದ್ದು, ಇಷ್ಟು ಡಿಲೇನ ಯಾವ ತಿಂಗಳಲ್ಲಿಯೂ ಕೂಡ ಆಗಿರಲಿಲ್ಲ ಈ ಒಂದು ಕಳೆದ ಹಿಂದಿನ ತಿಂಗಳುಗಳಿಗೆ ಹೋಲಿಸಿದರೆ. ಸೊ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿನ ಭಾಳಷ್ಟು ಲೇಟ್ ಆಗ್ತಾ ಇರುವಂಥದ್ದು. ಹೀಗಾಗಿ ಸಾರ್ವಜನಿಕರಿಗೆ ಮತ್ತು ಪಿಂಚಣಿನ ಪಡಿತಾ ಇದ್ದಂಥವರಿಗೆ, ಅದರಲ್ಲಿ ಮುಖ್ಯವಾಗಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಭಾಳಷ್ಟು ತೊಂದರೆನ ಆಗ್ತಾ ಇರುವಂಥದ್ದು. ಅಂತಂದರೆ ತಿಂಗಳ ಖರ್ಚಿಗಾಗಿರ್ಬೋದು, ಅವರ ಒಂದು ವೈಯಕ್ತಿಕ ಜೀವನೋಪಾಯಕ್ಕಾಗಿ ಅನೇಕ ಒಂದು ಪಿಂಚಣಿದಾರರ ಹಣ ಏನಿದೆ, ಪಿಂಚಣಿದಾರರಿಗೆ ಅನೇಕ ಸಹಾಯವಾಗ್ತಾ ಇತ್ತು. ಇದರ ದೃಷ್ಟಿಕೋನ ಇಟ್ಟುಕೊಂಡು ಈಗಾಗಲೇ ಪಿಂಚಣಿಯನ್ನು ಅಕ್ಟೋಬರ್ ತಿಂಗಳ ಪಿಂಚಣಿನ ಜಮಾ ಆಗಬೇಕಾಗಿತ್ತು. ಹಣನ ಜಮಾ ಆಗಿಲ್ಲ, ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ನಮಗೆ ಭಾಳಷ್ಟು ಜನರು ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ, ಇಷ್ಟು ಜಿಲ್ಲೆಗಳಿಗೆ ಹಣನ ಜಮಾ ಆಗ್ತಾ ಇದೆ, ಬಿಡುಗಡೆ ಆಗಿದೆನಾ ಇಲ್ವ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ವೀಕ್ಷಕರೇ, ಇದ್ರ ಬಗ್ಗೆ ಹೇಳೋದಾದರೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಮಾಹಿತಿಯನ್ನು ತಲುಪಿಲ್ಲ. ಇದಕ್ಕೋಸ್ಕರ ಹೇಳೋದಾದರೆ ವೀಕ್ಷಕರೇ, ಈಗಾಗಲೇ ಇನ್ನೂ ಕೂಡ ಇವತ್ತಿನ ಈ ವಿಡಿಯೋ ಮಾಡುತ್ತಿರುವಂಥ ಕ್ಷಣದವರೆಗೂ ಕೂಡ ಪಿಂಚಣಿ ಹಣ ಏನಿದೆ, ಯಾವ ಒಂದು ಯೋಜನೆಯಿಂದನೂ ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ. ಸೊ ಇವತ್ತು ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ಇವತ್ತಿನಿಂದ ಹಣನ ಬಿಡುಗಡೆ ಆಗಬಹುದು ಅಂತ ಸರ್ಕಾರದ ಕಡೆಯಿಂದ ಮೂಲಗಳಿಂದ ಮಾಹಿತಿನ ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಇವತ್ತಿನಿಂದ ಹಣನ ಬಿಡುಗಡೆ ಆಯಿತು ಅಂತಂದರೆ ಪಿಂಚಣಿ ಹಣನ ಇನ್ನೂ ಒಂದು ವಾರದ ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣನಿದೆ, ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಹಣನ ಜಮಾ ಆಗುವಂಥದ್ದು ವೀಕ್ಷಕರೇ. ಯಾರೆಲ್ಲ ಒಂದು ಅರ್ಹತೆ ಹೊಂದಿದ್ದವರೆ ಪಿಂಚಣಿನ ಪಡೆಯುವುದಕ್ಕಾಗಿ ಅರ್ಹತೆ ಹೊಂದಿದ್ದವರು ಇರ್ತಾರೆ, ಅಂಥವರಿಗೆ ಪಿಂಚಣಿ ಹಣ ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಈ ವಾರದ ಒಳಗಾಗಿ ನಿಮಗೆ ಖಂಡಿತವಾಗಿ ಪಿಂಚಣಿ ಏನಿದೆ ನಿಮ್ಮ ಒಂದು ಅಕೌಂಟಿಗೆ ಜಮಾ ಆಗುತ್ತೆ ವೀಕ್ಷಕರೇ. ಈಗಾಗಲೇ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ಭಾಳಷ್ಟು ಡಿಲೇ ಆಗಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಏನಿದೆ ಅದು ಇವತ್ತಿನಿಂದ ಬಿಡುಗಡೆ ಆಗ್ತಾಯಿದೆ ಅಂತ ಮೂಲಗಳಿಂದ ಮಾಹಿತಿಯನ್ನು ಕೂಡ ಕೇಳಿಬರ್ತಾಯಿದೆ. ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಮತ್ತು ಪಿಂಚಣಿ ಹಣಕ್ಕೆ ಹೆಚ್ಚಳ, ಒಂದು ಪಿಂಚಣಿ ಹಣದ ಹೆಚ್ಚಳ ಬಗ್ಗೆ ನಮಗೆ ಮಾಹಿತಿನ ಕೇಳ್ತಾಯಿದ್ರಿ ವೀಕ್ಷಕರೇ. ಪಿಂಚಣಿ ಹಣದ ಹೆಚ್ಚಳದ ಬಗ್ಗೆ ಹೇಳೋದಾದರೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿದಾರರಿಗೆ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಪಿಂಚಣಿ ಹಣ ಏನಿದೆ ಅದು ಹೆಚ್ಚಿಗೆ ಆಗಿಲ್ಲ ವೀಕ್ಷಕರೇ. ರಾಜ್ಯ ಸರ್ಕಾರದ ಕಡೆಯಿಂದ ಏನೆಲ್ಲ ಪಿಂಚಣಿನ ಕೊಡ್ತಾಯಿದ್ರು, ಆ ಒಂದು ಪಿಂಚಣಿ ಯೋಜನೆಗೆ ಎಷ್ಟೆಲ್ಲ ಒಂದು ಮಾಸಾಸನವನ್ನು ನಿಗದಿಪಡಿಸಿದ್ರು ಅಷ್ಟೇ ಬರುವಂಥದ್ದು. ಅದರಲ್ಲಿ ಅಂಗವಿಕಲ ಪಿಂಚಣಿ ಏನಿದೆ ಅದು ಮಾತ್ರ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ, ಅವರ ಒಂದು ಪರ್ಸೆಂಟೇಜ್ ಮೇಲೆ ಪಿಂಚಣಿ ಹಣನ ಜಮಾ ಆಗುವಂಥದ್ದು. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಅಡಿಯಲ್ಲಿ 600 ರೂಪಾಯಿ ಪಿಂಚಣಿನ ಸಿಗುವಂಥದ್ದು. ಅದಾದ ನಂತರ ವಿಧವಾ ಪಿಂಚಣಿನ 800 ರೂಪಾಯಿ ಪಿಂಚಣಿನ ಸಿಗುವಂಥದ್ದು. ಅಂಗವಿಕಲ ಪಿಂಚಣಿನ ಅವರ ಒಂದು ಪರ್ಸೆಂಟೇಜ್, ಎಷ್ಟು ಒಂದು ಅಂಗವೈಕಲ್ಯ ಪರ್ಸೆಂಟೇಜ್ ಹೊಂದಿರ್ತಾರೆ ಅದರ ಮೇಲೆ ಒಂದು ಪಿಂಚಣಿಯ ನಿರ್ಧಾರ ಆಗಿರುತ್ತೆ. ಮತ್ತು ಮನಸ್ವಿನಿ ಪಿಂಚಣಿಯಿಂದ 800 ರೂಪಾಯಿ ಪಿಂಚಣಿನ ಬರುವಂಥದ್ದು. ಇಷ್ಟು ಈ ರೀತಿಯಾಗಿ ಪಿಂಚಣಿನ ಬರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಹೆಚ್ಚಳ ಆಗಿಲ್ಲ ವೀಕ್ಷಕರೇ, ಇದನ್ನು ಕ್ಲಿಯರಾಗಿ ತಿಳಿದುಕೊಂಡ್ಬಿಡಿ. ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೇಳಿದಿರಿ. ಎಲ್ಲವೂ ಕೂಡ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿನ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.